ಕೇಂದ್ರ ಬಜೆಟ್ನಲ್ಲಿ ಯಾವ್ಯಾವ ವಲಯಕ್ಕೆ ಸಿಕ್ಕಿದ್ದೇನು, ಸಿಹಿನಾ ಕಹಿನಾ, ಯಾವ್ಯಾವ ವಲಯಗಳು ಏನೇನು ಎದುರು ನೋಡ್ತಾ ಇದ್ವು, ಆ ನಿರೀಕ್ಷೆಗಳು ರೀಚ್ ಆಗಿದೆಯಾ ಅನ್ನೋದನ್ನ ಗಮನಿಸೋಣ. ರಕ್ಷಣಾ ವಲಯಕ್ಕೆ 4,91,732 ಕೋಟಿಯಷ್ಟು ರಕ್ಷಣಾ ವಲಯಕ್ಕೆ ಮೀಸಲಾಗಿ ಇಡಲಾಗಿದೆ. ಇನ್ನು ಗ್ರಾಮೀಣಾಭಿವೃದ್ಧಿ ವಲಯಕ್ಕೆ 2,66,817 ಕೋಟಿಯಷ್ಟು ಮೊತ್ತವನ್ನು ಮೀಸಲಾಗಿಟ್ಟಿದ್ದಾರೆ. ಆ ಕ್ಷೇತ್ರಕ್ಕೆ ಹಲವಾರು ರೀತಿಯಲ್ಲಿ ಹಂಚಿಕೆ ಆಗುತ್ತೆ ಈ ಇಷ್ಟು ಮೊತ್ತ. ಇನ್ನು ಗೃಹ ಇಲಾಖೆ 2,73,211 ಕೋಟಿ, ಕೃಷಿ ವಲಯಕ್ಕೆ 1,71,437 ಕೋಟಿಯಷ್ಟು ಮೀಸಲಾಗಿ ಇಡಲಾಗಿದೆ. ಇದಿಷ್ಟು ಕೂಡ ಗೃಹ, ಕೃಷಿ, ರಕ್ಷಣಾ ವಲಯಕ್ಕೆ ಆದ್ಯತೆಯಾಗಿ ಮೀಸಲಿಟ್ಟಿರುವಂತಹ ಮೊತ್ತ. ಶಿಕ್ಷಣ ವಲಯಕ್ಕೆ 1,28,650 ಕೋಟಿಯಷ್ಟು, ಆರೋಗ್ಯ ಕ್ಷೇತ್ರಕ್ಕಾಗಿ 98,311 ಕೋಟಿ. ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನದಾಗಿ ಹಣವನ್ನು ವಿನಿಯೋಗಿಸಿದ್ರು. ಈ ಬಾರಿ ಅದು ಕಡಿಮೆ ಮಾಡಿಕೊಂಡಿದ್ದಾರೆ. ಆ ಸ್ಥಿತಿಗತಿಗಳು ಇಲ್ಲ ಈಗ ಸದ್ಯಕ್ಕೆ ಅಂತ 98,311 ಕೋಟಿಯಷ್ಟು ಮೀಸಲಿಟ್ಟಿದ್ದಾರೆ. ಇದು ಶಿಕ್ಷಣ ಮತ್ತು ಆರೋಗ್ಯ, ಕೃಷಿ, ರಕ್ಷಣಾ ವಲಯಕ್ಕೆ ಆದ್ಯತೆಯಾಗಿ ಇಟ್ಟಿರುವಂತಹ ಮೊತ್ತ. ನಗರಾಭಿವೃದ್ಧಿಗೆ 96,777 ಕೋಟಿಯಷ್ಟು, IT ಮತ್ತು ಟೆಲಿಕಾಂಗೆ 95,298 ಕೋಟಿಯಷ್ಟು. ಇದಿಷ್ಟು ಕೂಡ ಕ್ಷೇತ್ರವಾರು ವಿನಿಯೋಗಿಸೋದಕ್ಕೆ ಇಟ್ಕೊಂಡಿರುವಂತಹ ಮೊತ್ತ. ಇಂಧನ ಕ್ಷೇತ್ರಕ್ಕೆ 81,174 ಕೋಟಿ, ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ 65,553 ಕೋಟಿಯಷ್ಟು. ಒಟ್ಟಾರೆಯಾಗಿ ಈ ಬಜೆಟ್ನ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಜನರ ಬಜೆಟ್ ಅಂತ ಹೇಳ್ತಿದ್ರು. ಸಾಮಾಜಿಕ ಕಲ್ಯಾಣ ಕ್ಷೇತ್ರಕ್ಕೆ 60,052 ಕೋಟಿ, ವೈಜ್ಞಾನಿಕ ಕ್ಷೇತ್ರಕ್ಕೆ 55,679 ಕೋಟಿಯಷ್ಟು ಇಡಲಾಗಿದೆ. ಸೊ ಈ ಮೂಲಕವಾಗಿ ಎಲ್ಲ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಹಂಚಿಕೆ ಮಾಡಬೇಕು, ಅದು ಯಾವ್ಯಾವ ಆಧಾರದಲ್ಲಿ ಅನ್ನೋದರ ಬಗ್ಗೆ ಕೂಡ ಡೀಟೇಲ್ ಆಗಿದೆ. ಅದನ್ನು ಸಂಪೂರ್ಣವಾಗಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಮೀಸಲಿಟ್ಟಿದ್ದಾರೆ ಅಂತ. ಹಾಗಾದರೆ ಟ್ಯಾಕ್ಸು ಮತ್ತು ಸೇವಿಂಗ್ಸು ಯಾವ ರೀತಿ ಇದೆ ಈ ಬಾರಿಯ ಬಜೆಟ್ನಲ್ಲಿ? 12 ಲಕ್ಷ ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಇದ್ದರೆ ನೀವು 71,500 ರೂಪಾಯಿನ ಕಟ್ಟಬೇಕಾಗಿತ್ತು ಹಳೆ ಟ್ಯಾಕ್ಸಲ್ಲಿ. ಬಟ್ ಈಗ ಹೊಸ ಟ್ಯಾಕ್ಸು ಝೀರೋ. ನಿಮಗೆ ಈ ಮೂಲಕ 71,500 ರೂಪಾಯಿ ಉಳಿತಾಯವಾಗುತ್ತೆ ಹೊಸ ಟ್ಯಾಕ್ಸ್ನಿಂದ. ಇನ್ನು 13 ಲಕ್ಷ ರೂಪಾಯಿ ಆ್ಯನ್ಯುವಲ್ ಇನ್ಕಮ್ ಇದ್ದರೆ ನೀವು ಹಳೆ ರೀತಿಯಲ್ಲಿ ಟ್ಯಾಕ್ಸನ್ನು 88,400 ರೂಪಾಯಿ ಕಟ್ಟಬೇಕಿತ್ತು. ಬಟ್ ಈಗ ಹೊಸ ಟ್ಯಾಕ್ಸು 66,300 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಅಲ್ಲಿಗೆ ನಿಮಗೆ 22,100 ರೂಪಾಯಿ ಉಳಿತಾಯವಾಗುತ್ತೆ. ಹೊಸ ಟ್ಯಾಕ್ಸ್ನ ಸ್ಲ್ಯಾಬನ್ನು ನೀವು ಗಮನಿಸ್ತಾ ಇದ್ದೀರಿ. ನೀವು ವಾರ್ಷಿಕವಾಗಿ 15 ಲಕ್ಷ ರೂಪಾಯಿ ಆದಾಯ ಇದ್ದರೆ ನಿಮ್ಮದು, ನೀವು 1,84,600 ರೂಪಾಯಿನ ಹಿಂದಿನ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕಿತ್ತು. ಬಟ್ ಈಗ ಹೊಸ ಟ್ಯಾಕ್ಸು ಕೇವಲ 1,30,30,000 ರೂಪಾಯಿ ಪೇ ಮಾಡಿಬಿಟ್ರೆ ಸಾಕು. ಅಲ್ಲಿಗೆ ನಿಮಗೆ 32,500 ರೂಪಾಯಿ ಉಳಿತಾಯ ಆದಂಗೆ ಆಗುತ್ತೆ. ಇನ್ನು 17 ಲಕ್ಷ ರೂಪಾಯಿ ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಇದ್ದರೆ ನೀವು 1,84,600 ರೂಪಾಯಿ ಹಳೆ ಟ್ಯಾಕ್ಸ್ ರೂಪದಲ್ಲಿ ಪೇ ಮಾಡಬೇಕಿತ್ತು. ಬಟ್ ಈಗ ಅದೇ ಹೊಸ ಟ್ಯಾಕ್ಸು 1,30,30,000 ರೂಪಾಯಿ ಪೇ ಮಾಡಿಬಿಟ್ರೆ ಸಾಕು. ಅಲ್ಲಿಗೆ ನಿಮಗೆ 54,600 ರೂಪಾಯಿ ಉಳಿತಾಯವಾಗುತ್ತೆ. ವಿಕಸಿತ ಭಾರತದ ಕಲ್ಪನೆಗೆ ಪೂರಕವಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಗುರಿಯನ್ನು ಗಮನದಲ್ಲಿಟ್ಟುಕೊಂಡು 12 ಲಕ್ಷದವರೆಗಿನ ಆದಾಯ ತೆರಿಗೆಯನ್ನು ವಿನಾಯಿತಿ ಮಾಡಿದ್ದು ಒಂದು ಕ್ರಾಂತಿಕಾರಿ ಕಲ್ಪನೆ ಅಂತ ನಮಗನಿಸಿದೆ. ಅದೇ ರೀತಿಯಲ್ಲಿ ರೈತರ ಪರವಾಗಿ ಮಾಡಿರುವಂಥದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿರುವಂಥ 2 ಕೋಟಿ ರೂಪಾಯಿವರೆಗಿನ ಸಾಲ ಸೌಲಭ್ಯದ ವಿಸ್ತರಣೆ, ಕಿಸಾನ್ ಕ್ರೆಡಿಟ್ ಕಾರ್ಡನ್ನು 3 ಲಕ್ಷ ಇರುವುದನ್ನು 5 ಲಕ್ಷಕ್ಕೆ ಏರಿಸಿರುವಂಥದ್ದು, ಮಧ್ಯಮ ವರ್ಗದ ಜನರಿಗೆ, ಬಡವರಿಗೆ, ದುರ್ಬಲರಿಗೆ, ಧ್ವನಿ ಇಲ್ಲದಿದ್ದವರಿಗೆ ಇವರೆಲ್ಲರಿಗೂ ಕೂಡ ಒಂದು ಪೂರಕವಾದಂಥ ಒಂದರಷ್ಟಿಯಲ್ಲಿ ಬಡತನ ಶೂನ್ಯ ಮಾಡಬೇಕಂತ ಗುರಿಯನ್ನು ಇಟ್ಟುಕೊಂಡು ಮಾಡಿರುವಂಥ ಈ ಬಜೆಟ್ ಅತ್ಯಂತ ಪ್ರೀತಿಯಿಂದ ನಾವೆಲ್ಲ ಸ್ವಾಗತ ಮಾಡ್ತೇವೆ. ಇಡೀ ದೇಶ ಇದನ್ನು ಸ್ವಾಗತ ಮಾಡುತ್ತೆ. ಏನು ಮಾಡ್ತೀವಿ? ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ. ಆ ಇನ್ಫ್ರಾಸ್ಟ್ರಕ್ಚರಿಂದ ಯಾರು ಉದ್ಯೋಗ ಸೃಷ್ಟಿಯಾಗುತ್ತೆ? ಇವತ್ತು ಇಡೀ ಭಾರತ ದೇಶವನ್ನು ನಾವು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತಾ ಇವಿ. ಹೈಯೆಸ್ಟ್ ಉದ್ಯೋಗ ಸೃಷ್ಟಿಯಾಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಯಾವುದೇ ರೀತಿಯಾದಂಥ ಇವರು ನೆರವು ನೀಡೋದಿಲ್ಲ ಅಂದರೆ ಇನ್ನು ಯಾರಿಗೆ ನೀಡ್ತಾರೆ ಇವರು? ನನಗಂತೂ ಈ ಬಜೆಟ್ನಿಂದ ಏನೂ ನಿರೀಕ್ಷೆ ಇಲ್ಲ. ಕಳೆದ 10 ವರ್ಷದಿಂದ ನಾವು ನೋಡ್ಕೊಂಡು ಬಂದೀವಿ. ಅದರ ಆಧಾರದ ಮೇಲೆ ನಾನು ಮಾತಾಡ್ತಾರೆ. ನಾವು ಕಳೆದ ಬಾರಿ ಕೇಳಿದ್ದೆ, ಇನ್ನೂ ನಮಗೆ ಬಂದಿಲ್ಲ. ನೋಡಿ, ಹಲವಾರು ಬಾರಿ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮನವಿ ಪತ್ರಗಳನ್ನು ಕೊಡಲಾರ್ದಲ್ಲದೆ ನಾವು ಹೋಗಿ ನಮ್ಮ ಹಕ್ಕಿಗೆ ಪ್ರತಿಭಟನೆ ಮಾಡಿರೋ ಉದಾಹರಣೆ ಇದೆ. ಆದರೂ ಕೂಡ ಇವರು ಕೊಡಲ್ಲ ಅಂದರೆ
ಅವ್ರೇನು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇದ್ದಾರೆ ರೀ. ನಮ್ಮ ಬೆವರು ಬೇಕು ಅವರಿಗೆ, ನಮ್ಮ ದುಡಿಮೆ ಬೇಕು ಅವರಿಗೆ, ಅದಕ್ಕೆ ತಕ್ಕಂಗೆ ನಮಗೆ ಫಲ ಕೊಡಿ, ನಮಗೇನಾದರೂ ಸ್ವಲ್ಪ ನೆರವು ಕೊಡಿ ಅಂತ ಕೇಳೋ ತಪ್ಪ ಹೇಳಿ? ನಾವು ನಮ್ಮಿಂದ ತಾನೇ ಇವತ್ತು ದೇಶ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ.